ಭವ್ಯ ಲಕ್ಕಿಂದ ಕ್ಯಾಪ್ಟನ್ ಆದ್ರ, ಮೋಕ್ಷಿತಾ ಐಶ್ವರ್ಯ ಏನು ಆಟನೇ ಆಡಿಲ್ವಾ, ಹನುಮಂತಣ್ಣ ಒಳ್ಳೆಯೊಂಥರ ನಾಟಕ ಮಾಡಿದ್ರ, ಭವ್ಯ ತ್ರಿವಿಕ್ರಮ್ ಜೊತೆ ಇದ್ರೆ ತಪ್ಪ, ಮೋಕ್ಷಿತಾ ಮಂಜು ಗೌತಮಿ ಜೊತೆ ಸೇರ್ತಿರೋದು ಬಿಗ್ ಬಾಸ್ ಮನೇಲಿ ಉಳ್ಕೊಳಕ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಆ ಪ್ರೋಮೋ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಏನೇನು ಹೈಲೈಟ್ ಪಾಯಿಂಟ್ಸ್ ಗಳು ಹೇಳಿದೆ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಿದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಅವಾಗ ನೋಟಿಫಿಕೇಶನ್ ಬರುತ್ತೆ, ಆಗ ಟಕ್ ಅಂತ ವಿಡಿಯೋಸ್ ನೋಡ್ಬೋದು. ಎಸ್, ಈ ಪ್ರೋಮೋ ಏನಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಫೈನಲ್ ಏನು ಕ್ಯಾಪ್ಟನ್ಸಿ ಟಾಸ್ಕ್ ಇತ್ತು, ಅದರಲ್ಲಿ ಭವ್ಯ ಅವರು ಮತ್ತೆ ಐಶ್ವರ್ಯ ಅವರು ಸೆಲೆಕ್ಟ್ ಆಗಿದ್ರು. ಈಗ ಅವ್ರಿಗೆ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಮೋಕ್ಷಿತ್ ಅವರು ಆ ಟಾಸ್ಕ್ ವಿವರಣೆ ಕೊಡ್ತಿದ್ದಾರೆ, ಓದ್ತಿದ್ದಾರೆ. ಏನಂದ್ರೆ ಆಕ್ಟಿವಿಟಿ ರೂಮ್ ಅಲ್ಲಿ ಆ ಟಾಸ್ಕ್ ನ ಏರ್ಪಡಿಸಿದ್ದಾರೆ. ಆಕ್ಟಿವಿಟಿ ರೂಮ್ ಲೈಟ್ ಕಾಲ ಕಾಲಕ್ಕೆ ಆಫ್ ಮತ್ತೆ ಆನ್ ಆಗ್ತಿರುತ್ತೆ. ಒಂದೊಂದೇ ಡಬ್ಬಗಳನ್ನು ಆಯಾ ಬಣ್ಣದ ಸೂಚಿಸುವ ಪೆಡಸ್ಟ್ರಾಲ್ಗಳ ಮೇಲೆ ಇಡಬೇಕಾಗುತ್ತೆ. ಎಸ್, ಇಲ್ಲಿ ಏನಂದ್ರೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಲ್ಲ ಬಣ್ಣ ಬಣ್ಣ ಕಲರ್ಫುಲ್ ಅಂತ ಹೇಳ್ಬೋದು. ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ, ಅದರಲ್ಲೂ ಬಿಗ್ ಬಾಸ್ ಅಲ್ಲಿ ಕಲರ್ಫುಲ್ ಆಗಿರೋ ಒಂದು ಟಾಸ್ಕ್ ನ ಇಟ್ಟಿದ್ದಾರೆ. ಅಲ್ಲಿ ಬಣ್ಣಗಳು ಬಂದ್ಬಿಟ್ಟು ಕಲರ್ ಅಂದ್ರೆ ಬೇರೆ ಬೇರೆ ಬಣ್ಣದ ಡಬ್ಬಗಳಿರುತ್ತೆ. ಅಲ್ಲಿ ಪೆಡಸ್ಟ್ರಲ್ಲೂ ಕೂಡ ಅದೇ ಬಣ್ಣಗಳಿಂದ ಕೂಡಿರುತ್ತೆ. ಸೊ ಇಲ್ಲಿ ಏನಂದ್ರೆ ಟಾಸ್ಕ್ ಲೈಟ್ ಆನ್ ಆಗ್ತಿರುತ್ತೆ, ಆಫ್ ಆಗ್ತಿರುತ್ತೆ, ಆನ್ ಆಗ್ತಿರುತ್ತೆ, ಆಫ್ ಆಗ್ತಿರುತ್ತೆ. ಅವಾಗ ಆ ಲೈಟ್ ಏನು ಆನ್ ಆಗಿರುತ್ತೆ ಅವಾಗ ನೀವು ಆ ಒಂದು ಡಬ್ಬಗಳನ್ನ ನೋಡ್ಬಿಟ್ಟು ಸೇಮ್ ಕಲರ್ ಇರುವಂತ ಪೆಡಸ್ಟ್ರಲ್ ಮೇಲೆ ಇಡಬೇಕಾಗುತ್ತೆ. ಇದು ಟಾಸ್ಕು ಸಿಂಪಲ್ ಇದೆ, ಆದರೆ ಅಷ್ಟೊಂದು ಸಿಂಪಲ್ ಅಲ್ಲ. ಈಸಿ ಆದರೆ ಈಸಿ ಅಲ್ಲ ಅನ್ನೋ ಥರ. ಇಲ್ಲಿ ಚೈತ್ರಕ್ ಅವರು ಒಂದು ಮಾತು ಹೇಳ್ತಾರೆ, ಅವಾಗ ಇದು ಪ್ಯೂರ್ಲಿ ಲಕ್ ಮೇಲೆ ಡಿಪೆಂಡ್ ಆಗಿದೆ ಅಂತ. ಇದನ್ನ ನಾನು ಖಂಡಿತ ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ ಇಲ್ಲಿ ಅಬ್ಸರ್ವೇಷನ್ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ, ಕ್ವಿಕ್ ಮೆಮೊರಿ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಆ ಕಲರ್ ಅಬ್ಸರ್ವೇಷನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಲಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲಕ್ಕು ಇರಬೇಕು, ಜೊತೆಗೆ ಆ ಕ್ವಿಕ್ ಆಗಿ ಅಬ್ಸರ್ವೇಷನ್ ಮಾಡಬೇಕು. ಈಗ ಎಷ್ಟೋ ಜನಕ್ಕೆ ಕಲರ್ ಕನ್ಫ್ಯೂಷನ್ಗಳು ಇರುತ್ತೆ, ಸಾಧ್ಯತೆ ಇರುತ್ತೆ. ಸೊ ಆ ಕಲರ್ನ ನೆನ್ಪಿಟ್ಕೋಬೇಕು. ಹಾಗೆ ಆ ಮೆಮೊರಿ ಪವರ್, ನೋಡಿದಂಥ ಕಲರ್ನ ನೀಟಾಗಿ ನೆನ್ಪಿಟ್ಕೊಂಡು ಇಡಬೇಕಾಗಿರುತ್ತೆ. ಇಲ್ಲಿ ಚೈತ್ರಕ ಹೇಳ್ದಂಗೆ ಬರೀ ಲಕ್ಕಿಂದನೇ ಆಗಲ್ಲ, ನಾನು ಅದನ್ನ ನಂಬ್ತೀನಿ. ಸೊ ಬರೀ ಪ್ಯೂರ್ಲಿ ಬೇಸ್ಡ್ ಆನ್ ಲಕ್ ಅಂತಲ್ಲ, ಆದರೆ ಲಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಐಶ್ವರ್ಯ ಮತ್ತೆ ಭವ್ಯ ಅವ್ರಿಗೆ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರೋ ಹಂಗೆ ಭವ್ಯ ಅವರು ಇಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಈ ವಾರದ ಕ್ಯಾಪ್ಟನ್ ಬಂದ್ಬಿಟ್ಟು ಭವ್ಯಗೌಡರಾಗಿದ್ದಾರೆ. ಅಂಡ್ ಇಲ್ಲಿ ಮಧ್ಯದಲ್ಲಿ ನಮ್ಮ ರಜತ್ ಮತ್ತೆ ತ್ರಿವಿಕ್ರಮ್ ಕುಚು 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 ಅಂತ ಸೌಂಡ್ ಮಾಡ್ತಿರ್ತಾರೆ. ಒಂಥರ ಈ ವಾರದಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ವಿಷಯ ಅಂತ ಬಂದಾಗ ಹೈಲೈಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ತರ ಕೌಂಟರ್ಗಳು ಕೊಡೋದು, ಚೈತ್ರಕ್ಕಂಗೆ ರೇಗ್ಸೋದು ಎಲ್ಲ ಚೆನ್ನಾಗಿದೆ. ಸೊ ಇಷ್ಟೇ ಈ ಪ್ರೋಮೋದಲ್ಲಿ ಇರುವಂತದ್ದು. ಆದ್ರೆ ಬೇರೆ ವಿಷಯಗಳು ಮಾತಾಡೋದು ಬೇಕಾದಷ್ಟಿದೆ. ಅದ್ರಲ್ಲಿ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರೋದು ಭವ್ಯ ತ್ರಿವಿಕ್ರಮ್ ಜೊತೆ ಇರೋದೇ ತಪ್ಪ ಅಂತ. ಎಸ್, ಖಂಡಿತ ತ್ರಿವಿಕ್ರಮ್ ಜೊತೆ ಇರೋದು ತಪ್ಪಲ್ಲ. ಬೇರೆಯವ್ರು ಇಲ್ವಾ ಅಂತ ಹೇಳ್ತಿದ್ದೀರಾ? ಎಸ್, ಬೇರೆಯವರು ಕೂಡ ಇದ್ದಾರೆ. ಆದ್ರೆ ಬೇರೆಯವ್ರ ಜೊತೆ ಇರೋದು ತಪ್ಪಲ್ಲ. ಬೇರೆಯವ್ರ ಜೊತೆ ಇದ್ದು ಅವರ ಅಭಿಪ್ರಾಯಗಳ ಮೇಲೆ ಇವರು ನಿರ್ಧಾರಗಳನ್ನ ತಗೊಳ್ಳೋದು ಖಂಡಿತ ತಪ್ಪು. ಅದನ್ನ ನಾವಲ್ಲ, ಸುದೀಪ್ ಸರ್ರೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅಂಡ್ ಎಷ್ಟೋ ಸಲಿ ಅದನ್ನ ಮನವರಿಕೆ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಶಿಶಿರು ಐಶ್ವರ್ಯ ವಿಷಯ ತಕೊಳ್ಳಿ. ಶಿಶಿರ್ಗೆ ಎಷ್ಟು ಸಲಿ ನಾವು ಹೇಳಿದೀವಿ, ಸುದೀಪ್ ಸರ್ ಕೂಡ ಹೇಳಿದ್ದಾರೆ. ನಾವು ಹೇಳಿದೀವಿ ಮೀನ್ಸ್ ಡೈರೆಕ್ಟ್ ಶಿಶಿರ್ಗೆ ಹೇಳಕ್ಕಾಗಲ್ಲ. ಇಲ್ಲಿ ನಾವು ರಿವ್ಯೂನ ಕೊಟ್ಟಿದ್ದೀವಿ, ಬರ್ಬೇಕು ಕಂಫರ್ಟ್ ಝೋನ್ ಇಂದ ಬಂದು ಬಿಟ್ಟು ಆಡ್ಬೇಕು ಅಂತ. ಬಟ್ ಶಿಶಿರ್ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲಿ ಭವ್ಯ ವಿಷಯಕ್ಕೆ ಬಂದ್ರೆ ಬೇರೆ ಯಾರ್ದು ಎಕ್ಸಾಂಪಲ್ ಬೇಡ. ಈಗ ತ್ರಿವಿಕ್ರಮ್ ಜೊತೆ ಭವ್ಯ ಇರ್ತಾರೆ ಅಂತ ಬರುತ್ತೆ ಅಲ್ವಾ? ಸೊ ಈಗ ತ್ರಿವಿಕ್ರಮ್ ಜೊತೆ ಭವ್ಯ ಇದ್ಮೇಲೆ ಭವ್ಯನ್ ಜೊತೆ ತ್ರಿವಿಕ್ರಮ್ ಇದ್ದಾರೆ ಅಂತ ಯಾಕೆ ಬರ್ತಿಲ್ಲ ಅಂದ್ರೆ ಇಲ್ಲಿ ಜೊತೆಲಿ ಇದ್ದಾರೆ, ಈಗ ತುಂಬಾ ಜನ ಜೊತೆಲಿ ಇದ್ದಾರೆ. ಆದ್ರೆ ತಪ್ಪಾಗ್ತಿರೋದು ಎಲ್ಲಿ ಅಂದ್ರೆ ತ್ರಿವಿಕ್ರಮ್ ಎಲ್ಲೂ ಭವ್ಯನ ಒಪಿನಿಯನ್ ಮೇಲೆ ನಿರ್ಧಾರಗಳನ್ನ ತಗೊಳ್ಳಲ್ಲ. ಭವ್ಯ ಏನ್ ಹೇಳ್ತಾರೆ ಅದ್ರ ಮೇಲೆ ಕ್ಯಾಪ್ಟನ್ಸಿನ ನಡ್ಸಲ್ಲ. ಅಂಡ್ ಎಷ್ಟೋ ಸಲಿ ತ್ರಿವಿಕ್ರಮ್ ಅವರು ಈಗ ಎಷ್ಟೋ ಸಲಿ ಯಾರ ಜೊತೆ ನೀವು ಟಾಸ್ಕ್ ಆಡ್ಬೇಕು ಅನ್ಕೊಂಡಿದ್ದೀರಾ, ಜೋಡಿ ಟಾಸ್ಕ್ ಅಂದಾಗ ಮೋಕ್ಷಿತ್ ಅವ್ರ ಹೆಸರು ತಗೊಳ್ತಾರೆ. ಇಲ್ಲಿ ಮೋಕ್ಷಿತ ಅಂತಲ್ಲ, ಅಂದ್ರೆ ಆ ಕಂಫರ್ಟ್ ಝೋನ್ ಬಿಟ್ಟು ಬೇರೆಯವ್ರ ಹೆಸರು ತಗೊಳ್ತಾರೆ. ಅಂಡ್ ಅವರ ನಿರ್ಧಾರಗಳು ಭವ್ಯನ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಅದಕ್ಕೆ ಇಲ್ಲಿ ಎಲ್ಲೂ
ಏನು ತ್ರಿವಿಕ್ರಮ್ ಭವ್ಯನ ಜೊತೆ ಇರ್ತಾನೆ ಅಂತ ಜಾಸ್ತಿ ಬರಲ್ಲ. ಯಾವಾಗ ಭವ್ಯ ತ್ರಿವಿಕ್ರಮ್ ಜೊತೆ ಇರ್ತಾರೆ ಅಂತ ಯಾಕೆ ಬರ್ತಿದೆ ಅಂದರೆ, ನಿಮಗೆಲ್ಲ ಗೊತ್ತಿರುವಂಗೆ ಆ ಕ್ಯಾಪ್ಟನ್ ಆಗ್ತಾರೆ. ಆ ಕ್ಯಾಪ್ಟನ್ ಆದಾಗಲೂ ಕೂಡ ಆಲ್ಮೋಸ್ಟ್ ಎಲ್ಲ ನಿರ್ಧಾರಗಳು ಯಾರು ತ್ರಿವಿಕ್ರಮ್ ಅವರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು BB ಪಾಯಿಂಟ್ಸ್ ಅಂತ ಬಂದಾಗ ಎವಿಡೆಂಟಾಗಿ ಕಾಣಿಸ್ತಿತ್ತು, ಯಾರನ್ನ ತಂಡಕ್ಕೆ ಆಯ್ಕೆ ಮಾಡ್ಕೋಬೇಕು ಅಂದಾಗಲೂ ತ್ರಿವಿಕ್ರಮ್ ಅವರೇ. ಆ್ಯಂಡ್ ಇನ್ನೊಂದಷ್ಟು ನಿರ್ಧಾರಗಳನ್ನ ತಗೋಬೇಕಾದ್ರೂ ತ್ರಿವಿಕ್ರಮ್ ಅಭಿಪ್ರಾಯನೇ ಆಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಇದ್ರ ರೂಮಲ್ಲಿ ಕೂತ್ಕೊಂಡು ಮಂಜಣ್ಣ ತ್ರಿವಿಕ್ರಮ್ ಮಾತಾಡ್ತಾರೆ ನೋಡಿ, ನಮ್ಮ ನಿರ್ಧಾರಗಳ ಮೇಲೆ ಅಲ್ವಣ್ಣ ನಡೀತಿರೋದು, ನಾವಿಲ್ದೇ ಏನಣ್ಣ ನಡೆದದ್ದು, ನಾವು ಹೇಳಿದೆ ಅಲ್ವಣ್ಣ ನಡೀತಾ ಇರೋದು ಅಂತ ತ್ರಿವಿಕ್ರಮ್ ಅವರೇ ಹೇಳ್ತಾರೆ. ಸೊ ಇಲ್ಲಿ ನಾನೇನು ಹೇಳ್ತಿರೋದಂದ್ರೆ, ಈಗ ಅವ್ರ ಕಂಡ್ರೆ ಇಷ್ಟ ಇಲ್ಲ, ಇವ್ರ ಕಂಡ್ರೆ ಇಷ್ಟ ಇಲ್ಲ ನಿಮಗೆ ಅಂತೀರಾ. ಹಂಗಾಗಿದ್ರೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ನನಗೆ ಬೇಕಾದವ್ರದ್ದು ಹಾಕೋದಿದೆ ಗುರು, ಬೇರೆಯವ್ರದ್ದು ನಾನು ಯಾಕೆ ಹಾಕ್ಬೇಕು? ಈಗ ನಂಗೆ ಸ್ಪರ್ಧೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಯಾಕೆ ಅವ್ರನ್ನ ಪ್ರಮೋಟ್ ಮಾಡಬೇಕು ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ? ಇಲ್ಲ ಅಲ್ವಾ? ಸೊ ಎಲ್ಲಾರ್ದು ಹಾಕ್ತೀನಿ. ಆ್ಯಂಡ್ ಬೇರೆ ಒಂದು ಸ್ಪರ್ಧೆಗಳ ಇದಕ್ಕೂ ಲೈಕ್ ಕೊಡ್ತೀನಿ. ಎಲ್ಲದಕ್ಕೂ ನಂಗೆ ಇಷ್ಟ ಆದರೆ ಎಲ್ಲಾರ್ದಕ್ಕೂ ನಾನು ಲೈಕ್ ಕೊಟ್ಟಿರ್ತೀನಿ. ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು. 3 ಪೇಜಲ್ಲಿ ಯಾವ್ದ್ರಲ್ಲಾರು ಅದ್ರಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಇವ್ರ ಪೋಸ್ಟ್ ಹಾಕ್ಲಿಲ್ಲ ಅಂದರೆ ಯಾರ್ಯಾರ ಬಂದು ಕೇಳ್ತಿದ್ರಾ, ಯಾಕೆ ಮೇಡಮ್ ನೀವು ಹಾಕಿಲ್ಲ ಇವ್ರ ಫೋಟೋನ ಅಂತ, ಅಥವಾ ಇದು ಯಾರಿಗೋ ಲೈಕ್ ಕೊಟ್ಟಿಲ್ಲ ಅಂದರೆ ಯಾರು ಕೇಳ್ತಿದ್ರಾ? ಕೇಳ್ತಿರ್ಲಿಲ್ಲ. ನನ್ನ ಚಾನಲ್ಲು ನನ್ನ ಇಷ್ಟ, ನಾನು ಹೆಂಗಾರು ಹಾಕತ್ತೀನಿ ಅಂತ ನಾನು ಹೇಳ್ಬೋದಿತ್ತು. ಬಟ್ ಇಲ್ಲಿ ನನಗೆ ಬಿಗ್ ಬಾಸ್ ಮನೇಲಿರೋರು ನನಗೆ ಎಲ್ಲ ಒಂದೇ. ನೀವು ಒಂದಷ್ಟು ಜನ ಟೈಟಲ್ಗಳು ಕೊಡ್ತೀರಲ್ಲ, ಇವರು ಏನು ಭವ್ಯಗೌಡ ಸಿಮ್ಮಿನಿ, ಏನು ಮೋಕ್ಷಿತಾ ಸಿಮ್ಮಿನಿ, ಇವ್ರು ಸಿಮ್ಮಿನಿ, ಅವ್ರ ಸಿಮ್ಮಿನಿ, ತ್ರಿವಿಕ್ರಮ್ ಅದು ಇದು ಅಂದ್ಕೊಂಡು ನಿಮಗೆ ಅವರು ಸಿಮ್ಮಿನಿ ಥರ ಕಾಣ್ತಾರೋ, ಸಿಮ್ಮುದ್ ಥರ ಕಾಣ್ತಾರೋ, ಹುಲಿ ಥರ ಕಾಣ್ತಾರೋ, ಜಿಂಕೆ, ಕುರಿ, ಕೋಳಿ ಏನು ಕಾಣ್ತಾರೋ ಅದು ನನಗೆ ಮ್ಯಾಟ್ರ್ ಇಲ್ಲ. ನನಗೆ ಅಲ್ಲಿ ಭವ್ಯಾಗೆ ಕಾಣ್ತಾರೆ, ಮೋಕ್ಷಿತಾಗೆ ಕಾಣ್ತಾರೆ, ತ್ರಿವಿಕ್ರಮ್ ಆಗೆ ಕಾಣ್ತಾರೆ, ಹನುಮಂತಣ್ಣ ಹಾಗೆ ಕಾಣ್ತಾರೆ. ಸೊ ಇಲ್ಲಿ ಯಾರು ಸಿಮ್ಮಿನಿ ಸಿಂಹ ಅನ್ಕೊಂಡೆಲ್ಲ ನಾನಂತೂ ತಲೆ ಕೆಡ್ಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಸೊ ನಿಮಗೆ ಈ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೊಳ್ತೀನಿ. ಯಾಕೆ ಭವ್ಯಗೌಡರನ್ನ ತ್ರಿವಿಕ್ರಮ್ ಜೊತೆ ಇರ್ತಾರೆ, ತ್ರಿವಿಕ್ರಮ್ ನಿರ್ಧಾರಗಳನ್ನ ಯಾಕೆ ಡಿಪೆಂಡ್ ಆಗ್ತಾರೆ ಅನ್ನೋಕ್ಕೆ ನಾವೆಲ್ಲ ಓಕೆ ಅಪ್ಪ. ಯಾರೋ ಈಗ ರಿವ್ಯೂ ಅವರು, ನೀವು ಅವ್ರ ಪರವಾಗಿ ಮಾತಾಡ್ತೀರಾ, ಇವ್ರ ಪರವಾಗಿ ಮಾತಾಡ್ತೀರಾ, ಓಕೆ ಅದನ್ನ ಒಪ್ಕೊಳ್ಳೋಣ. ಸುದೀಪ್ ಸರ್ ಏನು ಕೇಳಿದ್ರು, ಈಗ ಸುದೀಪ್ ಸರ್ ನೀವು ನೋಡಿರೋಂಗೆ ಭವ್ಯಗೌಡನೇ ಚೆನ್ನಾಗಿ ಮಾತಾಡ್ಸೋದು. ವೀಕೆಂಡ್ ಬಂದ್ಬಿಟ್ರೆ ಹಾಯ್ ಭವ್ಯ ಅನ್ಕೊಂಡು ಅದೇ ಏನು ವಿಡಿಯೋ ಎಲ್ಲ ಇದು ಮಾಡ್ಕೊಂಡು ಫನ್ನಿಯಾಗಿ ಮಾತಾಡ್ತಾರೆ. ಆಮೇಲೆ ರೇಗಿಸ್ತಾರೆ. ಏನಕ್ಕೆ ಆ ಥರ ರೇಗಿಸ್ತಾರೆ ಕೆಲವೊಂದ್ಸಲಿ, ಅಂಡ್ ಯಾಕೆ ಡೈರೆಕ್ಟಾಗಿ ಹೇಳ್ತಾರೆ, ಅಲ್ಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಕೇಳ್ತಿರ್ತಾರೆ, ಇವ್ರು ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ಕ್ಲಾಪ್ಸ್ ಹೊಡಿತಿರ್ತಾರೆ. ಏನಕ್ಕೆ ಮಾಡಬೇಕು? ತ್ರಿವಿಕ್ರಮ್ ಅವರು ಹಂಗೆ ಮಾಡ್ತಾರ? ಇಲ್ಲ ತಾನೆ. ಸೊ ಅದಕ್ಕೆ ತ್ರಿವಿಕ್ರಮ್ ಮೇಲೆ ಆ ಬ್ಲೇಮ್ ಬರಲ್ಲ, ಇಲ್ಲಿ ಭವ್ಯ ಮೇಲೆ ಬರುತ್ತೆ. ನಾನು ಹೇಳೋದೇನಂದ್ರೆ, ಈಗ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರಲ್ಲಪ್ಪ, ಅಷ್ಟೆಲ್ಲ ಚೆನ್ನಾಗಿ ಆಡಿದ್ಮೇಲೆ, ಅಷ್ಟು ಕಷ್ಟಪಟ್ಟು ಒಂದು ಕ್ಯಾಪ್ಟನ್ ಆದಮೇಲೆ ಅಂಡ್ ಅಷ್ಟು ಕಷ್ಟಪಟ್ಟು ಅಲ್ಲಿ ಮನೇಲಿ ನಡ್ಕೋತಿದ್ಮೇಲೆ ಏನಕ್ಕೆ ಬೇರೆಯವ್ರಿಗೆ ಕ್ರೆಡಿಟ್ಸ್ನ ಕೊಡಬೇಕು? ಇವರೇ ಫುಲ್ ಕ್ರೆಡಿಟ್ಸ್ ತಗೋಬೋದಲ್ಲ. ಸೊ ಅದನ್ನೇ ಹೇಳ್ತಿರೋದು. ಇಲ್ಲಿ ಏನೋ ಒಂದು ಟಾಸ್ಕ್ ಆಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಪಿನಿಯನ್ ಮೇಲೆ ಡಿಪೆಂಡ್ ಆದರೆ ಅದು ಖಂಡಿತ ರಾಂಗ್ ಆಗಿ ಕಾಣಿಸುತ್ತೆ. ಇವಾಗ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೊಳ್ತೀನಿ. ಜೊತೆಲಿದ್ದು ಬೇರೆಯವರ ಅಭಿಪ್ರಾಯದ ಮೇಲೆ ನಿರ್ಧಾರಗಳ ತಗೊಳ್ಳೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಇಲ್ಲಿ ತ್ರಿವಿಕ್ರಮ್ಗೆ ಯಾಕೆ ಹಂಗನ್ನಲ್ಲ, ಭವ್ಯಗೆ ಯಾಕೆ ಹಂಗೆ ಅಂತಾರೆ ಅಂದ್ಬಿಟ್ಟು ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಇನ್ನು ನೆಕ್ಸ್ಟು ಮೋಕ್ಷಿತಾ ಮತ್ತೆ ಐಶ್ವರ್ಯ ಅವರು ಏನೋ ಆಡೇ ಇಲ್ವಾ ಆಟನ ಅನ್ನೋ ಕ್ವಶನ್ ಬರುತ್ತೆ. ಇಲ್ಲಿ ಎಷ್ಟೋ ಜನ ನೀವು ಹೆಂಗೆ ಪೋಟ್ರೆ ಮಾಡ್ತಿದ್ದೀರಾ ಅಂದರೆ, ಇವರಿಬ್ರು ಏನು ಮಾಡೇ ಇಲ್ಲ ಗುರು ಅನ್ನೋ ಥರನೇ ಪೋಟ್ರೆ ಮಾಡ್ತಿದ್ದೀರಾ. ಆ ವ್ಯಕ್ತಿ ಟಾಸ್ಕಲ್ಲಿ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು, ಇನ್ನೂ ಪ್ರಯತ್ನ ಮಾಡ್ಬೋದಿತ್ತು, ಇನ್ನೂ ಬೆಟರ್ ಆಗಿ ಅದು ಹ್ಯಾಂಡಲ್ ಮಾಡ್ಬೋದಿತ್ತು. ಈ ಥರ ಅಂದರೆ ಒಪ್ಕೊಳ್ಳೋಣ, ಓಕೆ. ಎಲ್ಲರಲ್ಲೂ ಒಂದೊಂದು ಇಂಪ್ರೂವೈಸ್ ಮಾಡ್ಕೊಳ್ಳೋದಿರುತ್ತೆ, ಮಾಡ್ತಾರೆ ಅಂತ. ನೀವು ಹೇಳೋದು ಹೆಂಗಿತ್ತು ಅಂದರೆ, ಏನು ಮಾಡೇ ಇಲ್ವೇನೋ, ಏನು ಮಾಡ್ದೇನೆ ಅವ್ರನ್ನ ಫುಟೇಜಲ್ಲಿ ತೋರಿಸ್ಬಿಟ್ರಾ? ಇಲ್ಲ ಅಲ್ವಾ? ಸೊ ಇಲ್ಲಿ ಮೋಕ್ಷಿತ್ ಅವ್ರ ವಿಷಯಕ್ಕೆ ಬರೋಣ. ಮೋಕ್ಷಿತ್ ಅವರು ಸ್ಟಾರ್ಟಿಂಗಲ್ಲಿ ಎಷ್ಟು ಚೆನ್ನಾಗಿ ಫಿಸಿಕಲ್ ಟಾಸ್ಕ್ ಆಡಿದ್ದಾರೆ. ಆ್ಯಂಡ್ ಆ ಮಾತಾಡುವಾಗೂ ಅಷ್ಟೇ ಅಷ್ಟು ಸ್ಪಷ್ಟವಾಗಿ ಅಷ್ಟು ಕ್ಲಾರಿಟಿನ ಕೊಡ್ತಾರೆ. ಆ್ಯಂಡ್ ಎಷ್ಟೋ ಜನನ ಎಕ್ಸ್ಪೋಸ್ ಮಾಡಿದ್ದಾರೆ. ಅದನ್ನು ನೀವು ದ್ವೇಷ ಅನ್ಕೋತೀರ, ಇನ್ನೊಂದು ಅನ್ಕೋತೀರ. ಬಟ್ ಅವ್ರು ಹೇಳಿದ್ದು ಸ್ಟಾರ್ಟಿಂಗ್ ಏನೇನು ಹೇಳ್ತಾರೆ ಅದೆಲ್ಲ ಫ್ಯಾಕ್ಟ್ ಗುರು, ಆಯಿತಾ? ಈಗ ಸ್ಟಾರ್ಟಿಂಗ್ ಆಡಿದರು ಬೇಡ, ಬಿಟ್ಟೇ ಬಿಡೋಣ. ರೀಸೆಂಟಾಗೆ ತಗೊಳ್ಳೋಣ. ಐಶ್ವರ್ಯ ಆ್ಯಂಡ್ ಮೋಕ್ಷಿತಾ ಅಂತ ಬಂದಾಗ, ಐಶ್ವರ್ಯ ಯಾಕೆ ಟಾಸ್ಕ್ ಆಡಲಿಲ್ವಾ? ಏನೋ ಒಂದೆರಡು ಟಾಸ್ಕಲ್ಲಿ ಆ ಫಿಸಿಕಲ್ ಆಗಲಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ, ಆಡಲಿಲ್ಲ. ನೆಕ್ಸ್ಟು ಯಾವುದು ಕಲರ್ ಕನ್ಫ್ಯೂಷನ್ ಅನ್ನೋ ಟಾಸ್ಕ್ ಬರುತ್ತೆ, ಅದರಲ್ಲಿ ಐಶ್ವರ್ಯ ಆಡಲಿಲ್ವಾ? ಅದರಲ್ಲಿ ಈಕ್ವಲ್ ಆಯಿತು, ಆದರೆ ಗೆಲ್ಲಿಲ್ವಾ? ಐಶ್ವರ್ಯನೇ ಫಸ್ಟ್ ಮಾಡಲಿಲ್ವಾ? ಅದಾದಮೇಲೆ ನೆಕ್ಸ್ಟು ಪಿಲ್ಲೋ ಟಾಸ್ಕು.
ಪಿಲ್ಲೋ ಟಾಸ್ಕ್ ಅಲ್ಲಿ ಆಕ್ಚುಲಿ ಅಲ್ಲಿ ಪಾಯಿಂಟ್ಸ್ ಗಳು ಹಾಕಿರೋದನ್ನ ನೀವು ಗಮನಿಸಿದ್ರೆ ಯಾರು ಕರ್ನಾಟಕ ಕದರ್ ಟೀಮ್ ಏನಿದೆ ಅಂದ್ರೆ ಐಶ್ವರ್ಯ ಮೋಕ್ಷಿತಾ ಅವ್ರಲ್ಲಿ ಏನಿದೆ ಹುಡುಗಿರು 2 ಪಾಯಿಂಟ್ಸ್ ನ ತಗೊಂಡಿರ್ತಾರೆ, ಹುಡುಗರು 2 ಪಾಯಿಂಟ್ಸ್ ನ ತಗೊಂಡಿರ್ತಾರೆ 8 ರೌಂಡ್ ಗಳಲ್ಲಿ. ಈ ಕಡೆಯವರು ಆಕ್ಚುಲಿ ಹುಡುಗಿರು ಬರೀ 1 ಪಾಯಿಂಟ್ಸ್ ತಗೊಂಡಿರ್ತಾರೆ, ಹುಡುಗರು 3 ಪಾಯಿಂಟ್ಸ್ ತಗೊಂಡಿರ್ತಾರೆ. ತ್ರಿವಿಕ್ರಮ ಮತ್ತೆ ಇವರು 3 ಪಾಯಿಂಟ್ಸ್ ನ ತಗೊಂಡಿರ್ತಾರೆ. ಸೊ ಇಲ್ಲಿ ನೋಡಿದ್ರೆ 8 ರೌಂಡ್ ಗಳಲ್ಲೇ ಇಲ್ಲಿ ಇವರೇ ಚೆನ್ನಾಗಿ ಆಡಿದ್ರಲ್ಲ, ಐಶ್ವರ್ಯ ಮತ್ತೆ ಏನು ಮೋಕ್ಷಿತ ಅವರೇ ಚೆನ್ನಾಗಿ ಆಡಿದ್ರಲ್ಲ. ಆಮೇಲೆ ಇವ್ರು ಕ್ಯಾಚ್ ಮಾಡಿದ್ರು ಅದ್ ಮಾಡಿದ್ರು ಅಂತೀರಾ. ಯಾಕೆ ಮೋಕ್ಷಿತ ಭವ್ಯನ ಒಂದ್ ಕೈಲಿ ಮತ್ತೆ ಗೌತಮಿನ ಒಂದ್ ಕೈಲಿ ಇಟ್ಕೊಂಡಿಲ್ವಾ, ಅದು ನಿಮ್ಗೆ ಕಾಣಿಸ್ಲಿಲ್ವಾ? ಅಂಡ್ ಪಿಲ್ಲೋ ಟಾಸ್ಕ್ ಅಲ್ಲಿ ಅಷ್ಟು ಚೆನ್ನಾಗಿ ಅಟ್ಯಾಕ್ ಮಾಡಿ ಪಿಲ್ಲೋನ ಕಿತ್ಕೊಂಡು ಇದ್ ಮಾಡೋರಲ್ಲ, ಅದು ನಿಮಗ್ ಕಾಣಿಸ್ಲಿಲ್ವಾ? ಇಲ್ಲಿ ನಾನು ಗೌತಮಿ ಅವ್ರನ್ನ ಎಷ್ಟು ಚೆನ್ನಾಗಿ ಅಪ್ರಿಶಿಯೇಟ್ ಮಾಡಿದ್ದೆ, ಜಿಂಕೆ ತರ ಓಡಿದ್ರು ಗುರು ಅಂತ. ಅಂಡ್ ಭವ್ಯ ಕೂಡ ಚೆನ್ನಾಗಿ ಆಡಿದಾಗ ಅಪ್ರಿಶಿಯೇಟ್ ಮಾಡಿದ್ದೀನಿ. ನೀವು ಹೆಂಗ್ ಮಾಡ್ತಿದ್ದೀರಾ ಕೆಲವರು ಅಂದ್ರೆ ಅವ್ರಿಗೇನೋ ಆಡೇ ಇಲ್ವೇನೋ ಅನ್ನೋ ತರ ಪೋಟ್ರೆ ಮಾಡ್ತಿದ್ದೀರಾ. ಇಲ್ಲಿ ಒಂದ್ ಕಡೆ ಇವ್ರು ಚೆನ್ನಾಗ್ ಆಡಿದ್ರೆ ಇನ್ನೊಂದ್ ಕಡೆ ಇವ್ರು ಚೆನ್ನಾಗ್ ಆಡಿದ್ದಾರೆ. ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕಾಗಿರುತ್ತೆ, ಗಮನದಲ್ಲಿ ಇಟ್ಕೊಂಡು ಕಾಮೆಂಟ್ಸ್ ಮಾಡ್ಬೇಕಾಗಿರುತ್ತೆ. ಈಗ ಯಾವುದು ಕಲರ್ ಕನ್ಫ್ಯೂಷನ್ ಐಶ್ವರ್ಯ ಗೆದ್ರು. ನೆಕ್ಸ್ಟ್ ಬೇರೆ ಟಾಸ್ಕ್ ಗಳಲ್ಲಿ ಆದಾಗ ಬರೀ ಮೋಕ್ಷಿತಾಗ ಮಾತ್ರ ಅಲ್ಲಿ ಹ್ಯಾಂಡಲ್ ಮಾಡಕ್ ಆಗಿದ್ದು. ಫಿಸಿಕಲಿ ಅಂತ ಬಂದಾಗ ಐಶ್ವರ್ಯ ಸಪೋರ್ಟಿವ್ ಸಿಗ್ಲಿಲ್ಲ ಅಲ್ಲಿ. ಅವಾಗ ಮೋಕ್ಷಿತ ಅವ್ರು ಅದೆಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದಾರೆ, ಇನ್ನೊಂದ್ ಸ್ವಲ್ಪ ಟ್ರೈ ಮಾಡ್ಬೇಕಿತ್ತು ಅಂತ ಹೇಳಿ ಒಪ್ಕೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ಪಿಲ್ಲೋದಲ್ಲಿ ಇವರೇ ಚೆನ್ನಾಗಿ ಆಡೋರು ಅಂತ ಹೇಳಿದೆ. ಅದಾದ್ಮೇಲೆ ಲಾಸ್ಟ್ ಟಾಸ್ಕ್ ಬರುತ್ತೆ ಕೋಲಾಹಲ ಟಾಸ್ಕ್. ಅದ್ರಲ್ಲಿ ಇವ್ರು ಚೆನ್ನಾಗಿ ಆಡಿರೋದಕ್ಕೆ ತಾನೆ, ಈಗ ಟೀಮ್ ಅಂದ್ಮೇಲೆ ಇವ್ರ ಜೊತೆಲಿ ಇರೋದಕ್ಕೆ ತಾನೆ ಆ ಒಂದು ಗೆಲುವು ಸಿಕ್ಕಿದ್ದು. ಸೊ ಅಲ್ಲೂ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಮೋಕ್ಷಿತ್ ಅವರ ವ್ಯಕ್ತಿತ್ವ ಬಂದಾಗ ಎಷ್ಟೋ ಕಡೆ ಸ್ಟ್ಯಾಂಡ್ ಆಗಿದೆ. ಅಲ್ಲಿ ಯಾರನ್ನ ರಜತ್ಗೆ ಬುದ್ಧಿವಾದ ಹೇಳೋದಿರ್ಬೋದು, ಆಮೇಲೆ ಎಷ್ಟೋ ಕಡೆ ಸ್ಟ್ಯಾಂಡ್ ತಗೊಂಡಿರ್ಬೋದು. ಅದೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಆಯ್ತಾ. ಇನ್ನ ಯಾವುದೋ ಒಂದು ಇದು ಹೇಳ್ಬಿಟ್ರು ಅಂತ ಫುಲ್ಲು ಏನು ಅದನ್ನೇ ಕಾಮೆಂಟ್ ಮೇಲೆ ಕಾಮೆಂಟು, ಅದನ್ನೇ ರಿವ್ಯೂ ಮೇಲೆ ರಿವ್ಯೂ ಮಾಡ್ತಿರೋದೇನು. ಏನೋ ಕ್ಯಾಮ್ರಾ ಮುಂದೆ ಇದು ಹೇಳ್ಬಿಟ್ರು ಪಾಸಿಟಿವ್ ಇದಂತ. ಹೌದು, ಕ್ಯಾಮ್ರಾ ಮುಂದೆ ಹೇಳಿದ್ರು, ಅಲ್ಲಿ ಹೋಗ್ಬಿಟ್ಟು ಹೇಳ್ದೆ ಅಂತ ಹೇಳಿದ್ರ, ಅದೊಂದ ಇಟ್ಕೊಂಡು ಎಷ್ಟು ಎಳಿಬೇಕೋ, ಹುಡುಗಿನ ಎಷ್ಟು ನೆಗೆಟಿವ್ ಮಾಡ್ಬೇಕೋ ಮಾಡ್ತಿದ್ದೀರಾ. ಇನ್ನು ಐಶ್ವರ್ಯ ಏನೋ ಆಡೇ ಇಲ್ಲ ಅಂತಿದ್ದೀರಲ್ಲ. ಆಕ್ಚುಲಿ ಈ ವಾರ ತುಂಬಾ ಚೆನ್ನಾಗಿ ಆಡಿದ್ದಾರೆ ಐಶ್ವರ್ಯ, ತುಂಬಾ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಸೇವ್ ಮಾಡಿದ್ದು ಒಳ್ಳೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಅನ್ನಿಸ್ತು. ಸೊ ಇಲ್ಲಿ ಐಶ್ವರ್ಯ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ, ಮೋಕ್ಷಿತ್ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಂಡ್ ಗೌತಮಿ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ನಾನೇ ಅಪ್ರಿಶಿಯೇಟ್ ಮಾಡಿದ್ದೀನಿ. ಅಂಡ್ ಭವ್ಯ ಚೆನ್ನಾಗಿ ಆಡಿದಾಗ ಚೆನ್ನಾಗಿ ಆಡಿದ್ದಾರೆ ಅಂದಿದ್ದೀನಿ. ಒಂದ್ ಕಡೆ ಅವರು ನಡ್ಕೊಳ್ಳೋ ರೀತಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಷ್ಟ ಆಗಲ್ಲ ಅಂತಾನೆ ಗುರು ಹೇಳೋದು. ಇಷ್ಟ ಆಗ್ಲಿಲ್ಲ ಅಂದ್ರೆ ವಾವ್ ಕ್ಯೂಟ್ ಆಗಿತ್ತು, ವಾವ್ ಚೆನ್ನಾಗಿತ್ತು ಅಂತ ಹೇಳಕ್ ಆಗಲ್ಲ. ನಮ್ಮ ಆನೆಸ್ಟ್ ರಿವ್ಯೂ ಹಿಂಗೆ ಇರುತ್ತೆ. ತಗೊಂಡ್ರೆ ತಗೊಳ್ಳಿ, ಬಿಟ್ರೆ ಬಿಡಿ. ನನ್ಗೆ ಆಲ್ಮೋಸ್ಟ್ 90% ಅಲ್ಲ 95% ಪಾಸಿಟಿವ್ ಕಮೆಂಟೇ ಬರೋದು. ಎಲ್ಲೋ 5% ಗೊತ್ತಲ್ಲ ಅವ್ರಿಗೆ, ಅವರ ಸ್ಪರ್ಧಿಗಳು ಏನ್ ಮಾಡಿದ್ರು ಚೆನ್ನಾಗ್ ಅನ್ಸುತ್ತೆ, ಬೇರೆಯವ್ರು ಏನ್ ಮಾಡಿದ್ರು ತಪ್ಪ ಕಾಣಿಸುತ್ತೆ, ಏನು ಮಾಡಕ್ಕಾಗಲ್ಲ. ಇಲ್ಲಿ ಮೋಕ್ಷಿತಾ ಮತ್ತೆ ಐಶ್ವರ್ಯ ಚೆನ್ನಾಗಿ ಆಡಿದ್ದಾರೆ ಅನ್ನಕ್ಕೆ ವಿತ್ ಪ್ರೂಫ್ ಕ್ಲಾರಿಟಿ ಕೊಟ್ಟಿದ್ದೀನಿ. ಐ ಥಿಂಕ್ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಇನ್ನ ನೆಕ್ಸ್ಟ್ ಹನುಮಂತಣ್ಣನ ಬಗ್ಗೆ ಸಿಕ್ಕಾಪಟ್ಟೆ ಕೆಲವರು ಟ್ರೋಲ್ ಮಾಡ್ತಿದ್ದಾರೆ. ಏನಂದ್ರೆ ಮೊಕವಾಡ ಕಳ್ಸಿಬಿಡ್ತು, ಮೊಕವಾಡ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಭವ್ಯ ವಿಚಾರವಾಗಿ. ಹೆಂಗೆ ಅಂದ್ರೆ ನಿಮ್ಮ ಆಪೋಸಿಟ್ ಆದ ತಕ್ಷಣ ಫುಲ್ ಉಲ್ಟಾ ಹೊಡಿತೀರ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಷ್ಟ ದಿನ ಹನುಮಂತಣ್ಣನ ಹೊಗಳುತ್ತಿದ್ದವರು ಏನ್ ಮಾಡಿದ್ರು, ಅದು ದೂಕಿದ್ದು ಖಂಡಿತ ತಪ್ಪು. ಆದ್ರೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಜೋರಾಗಿ ದೂಕ್ಬೇಕಂತ. ಬರೀ ಹನುಮಂತಣ್ಣ ಮಾತ್ರ ದೂಕಿದ್ರ ಭವ್ಯನ, ಇನ್ಯಾರು ಯಾರನ್ನು ದೂಕ್ಲಿಲ್ವಾ? ಯಾರು ರಜತ್ ಅವ್ರು ಹೋಗ್ಬಿಟ್ಟು ಎಷ್ಟು ಫೋರ್ಸ್ ಆಗಿ ಚೈತ್ರಕ್ಕೂನ್ ದೂಕ್ತಾರೆ, ತ್ರಿವಿಕ್ರಮ್ ಅವರು ಐಶ್ವರ್ಯನ ದೂಕ್ಲಿಲ್ವಾ? ಅಲ್ಲಿ ಜೋರಾಗಿ ದೂಕ್ಬೇಕು ಅಂತಾನೆ ಬರ್ದಿರುತ್ತೆ, ದೂಕ್ತಾರೆ. ಅಂಡ್ ಹನುಮಂತಣ್ಣ ಏನಕ್ಕೆ ಅಂದ್ರೆ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ನಾನು ತಿರ್ಗಾ ಹೇಳಕ್ಕಾಗಲ್ಲ. ಅವ್ರು ರೀಸನ್ ಕೊಟ್ಟವ್ರೆ, ಇಲ್ಲಿ ಅವ್ರು ಡಿಫೆಂಡ್ ಮಾಡ್ಕೋಬೇಕಾ ಮಾಡ್ಕೋಬಹುದು. ಇಲ್ಲಿ ಇವ್ರು ಏನ್ ತಿರ್ಗಾ ಮತ್ತೆ ಮತ್ತೆ ಹೇಳ್ಬೇಕನ್ನೋ ಅವಶ್ಯಕತೆ ಇಲ್ಲ. ಹನುಮಂತಣ್ಣ ಆಕ್ಚುಲಿ ಅಲ್ಲಿರೋ ವ್ಯಕ್ತಿತ್ವಗಳಲ್ಲಿ ಟಾಪ್ ನಾಚ್ ಅಲ್ಲಿ ಇರೋದು ಅಂದ್ರೆ ಹನುಮಂತಣ್ಣನ ಬಗ್ಗೆ ನೀವು ಕೆಟ್ಟದಾಗ ಟ್ರೋಲ್ ಮಾಡ್ತೀರಾ ಅಂದ್ರೆ ಸೀರಿಯಸ್ಲಿ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಇನ್ನು ಎಂತ ಒಳ್ಳೆ ವ್ಯಕ್ತಿತ್ವನ ಬಿಗ್ ಬಾಸ್ ಮನೆ ಕರ್ಕೊಬಂದ್ ಬಿಡ್ಬೇಕೋ ಗೊತ್ತಿಲ್ಲ. ಸೊ ಹನುಮಂತಣ್ಣ ಅಲ್ಲಿ ಏನೂ ನೆಗೆಟಿವ್ ಆಗಿ ಮಾಡಿಲ್ಲ. ಅವ್ರಿಗೆ ಏನ್ ಅನ್ನಿಸ್ತು ಅದ್ ಹೇಳಿದ್ರು, ಎಲ್ಲಾರು ದೂಕ್ತಂಗೆ ಅವರು ಕೂಡ ದೂಕರು. ಕೆಲವರು ಫೋರ್ಸ್ ಆಗಿ ದೂಕರು, ಕೆಲವರು ನಿಧಾನ ದೂಕರು. ಅದನ್ನೇ ಇಟ್ಕೊಂಡು ಇಷ್ಟು ಉದ್ದ ಎಳೆಯೋ ಅವಶ್ಯಕತೆ ಇಲ್ಲ. ಇನ್ನ ನೆಕ್ಸ್ಟ್ ಮೋಕ್ಷಿತ್ ಅವರು ನೆನೆ ಗೌತಮಿ ಮತ್ತೆ ಮಂಜಣ್ಣ ಜೊತೆ ಕುತ್ಕೊಂಡು ಮಾತಾಡ್ತಿರೋದ್ ನೋಡಿ ಅದೆಷ್ಟು ಜನ ಉರ್ಕೊಂಡಿದಿರೋ, ಅದೆಷ್ಟು ಜನ ಟ್ರೋಲ್ ಮಾಡ್ತಿದ್ರು. ಸೀರಿಯಸ್ಲಿ ಕಾಮಿಡಿ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಮೋಕ್ಷಿತ ಅವರಾಗ ಅವರೇ ಹೋಗಿರೋದಲ್ಲ. ಮೋಕ್ಷಿತ ಏನು ಕಾರಣಗಳು ಕೊಡ್ತಾರೆ ಅವಾಗ ಗೌತಮಿ ಅವರೇ ಆಕ್ಚುಲಿ ಗೌತಮಿ ಅವ್ರಿಗೆ ಇಷ್ಟ ಇದೆ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡಕ್ಕೆ. ಗೌತಮಿಗಾಗಿರ್ಬೋದು ಮಂಜಣ್ಣಗಾಗಿರ್ಬೋದು ಮೋಕ್ಷಿತಾಗಿಂತ ತುಂಬಾ ಇಂಟ್ರೆಸ್ಟ್ ಇರೋದು ಅವರಿಬ್ರಿಗೆನೆ. ಅಲ್ಲಿ ಗೌತಮಿ ಅವರೇ ಕರೆಯೋದು ಏನೋ ಕ್ಲಾರಿಫಿಕೇಶನ್ಗೆ, ಕ್ಲಾರಿಟಿ ಕೊಟ್ಬಿಡಿ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಮೋಕ್ಷಿತ ಅಲ್ಲಿ ಹೋಗ್ತಾರೆ. ಅಂಡ್ ಮಂಜಣ್ಣನಿಗೆ ಎಷ್ಟು ಹೋಗಿ ತಪ್ಕೊಂಡು ಮುದ್ದೆಲ್ಲ ಕೊಡ್ತಾರೆ. ನಿಮ್ಗೆ ಯಾಕೆ ಈ ಕಡೆ ಸೈಡ್ ಇಂದ ಕಾಣಿಸ್ತಿಲ್ಲ? ಒಟ್ಟಲ್ಲಿ ನಿಮ್ಗೆ ಅವ್ರು 3 ಜನ ಚೆನ್ನಾಗಿರೋದೇ ಇಷ್ಟ ಆಗಲ್ವಾ? ಎಸ್, ಇಲ್ಲಿ ಮೋಕ್ಷಿತ ಅವರಾಗ ಅವರೇ ಏನು
ಹೋಗಿಲ್ವಲ್ಲ, ಅದನ್ನ ಬೇರೆ ಹೆಂಗೆ ಪೋಟ್ರೆ ಮಾಡ್ತಿರೋದು ಅಂದರೆ, ಇನ್ನೇನೋ ಇವ್ರು ಎಲಿಮಿನೇಟ್ ಆಗೋಯ್ತಾರೆ, ಇನ್ನೇನೋ ಫಿನಾಲೆ ಹತ್ರ ಬರುತ್ತೆ, ಸೊ ಉಳ್ಕೊಳ್ಳೋದು ಇವರೇ, ಅದಕ್ಕೆ ಉಳ್ಕೊಳ್ಳೋಕ್ಕೋಸ್ಕರ ಮೋಕ್ಷಿತ ಹೋಗಿ, ಅಯ್ಯೋ ಸೀರಿಯಸ್ಲಿ ಎಷ್ಟು ಕಾಮಿಡಿ ಅನಿಸುತ್ತೆ ಅಂದರೆ, ಹಂಗಾಗಿರೆ ಮೋಕ್ಷಿತ ಡೇ ಒನ್ನಿಂದ ಬಕೆಟ್ ಇಟ್ಕೊಂಡು ಇರಬೇಕಿತ್ತು. ಕೆಲವರು ಇಟ್ಕೊಂಡಿದ್ದಾರಲ್ಲ ಬಕೆಟು, ನೀನೇ ರನ್ನ, ನೀನೇ ಚಿನ್ನ, ನೀನೇ ಮುದ್ದು ಬಂಗಾರ ಅಂತ. ಬಟ್ ಮೋಕ್ಷಿತ ಯಾವಾಗ ಅವರ ಅಪೋಸಿಟ್ ಕ್ಯಾಂಡಿಡೇಟ್ಗಳನ್ನ ಎದುರಾಕೊಳ್ತಾರೋ ಅತ್ರಲ್ಲೇ ಗೊತ್ತಾಗುತ್ತೆ ಆ ಹುಡುಗಿ ಉಳ್ಕೊಳ್ಳೋಕ್ಕೋಸ್ಕರ ಯಾರಿಗೂ ಅಲ್ಲಿ ಬಕೆಟ್ ಹಿಡಿಯಲ್ಲ ಅಂತ. ಸೊ ಇಷ್ಟೆಲ್ಲ ಆದ್ಮೇಲೂ ಒಟ್ಟಲ್ಲಿ ನಾನು ಏನು ಹೇಳೋದಂದ್ರೆ, ಹುಡುಗಿ ನಿಂತ್ಕೊಂಡ್ರು ತಪ್ಪು, ನಿಮಗೆ ಕುತ್ಕೊಂಡ್ರು ತಪ್ಪು, ಮಾತಾಡೋರು ತಪ್ಪು, ಮಾತಾಡಲಿಲ್ಲ ಅಂದ್ರೂ ತಪ್ಪು. ಸೊ ಅಷ್ಟು ಚೆನ್ನಾಗಿ ಒಪಿನಿಯನ್ ಹೇಳೋರ್ನ ಇನ್ಯಾರೋ ಒಪಿನಿಯನ್ ಹೇಳಲ್ಲಪ್ಪ, ಏನು ಸುದೀಪ್ ಸರ್ ಕೇಳಿದಾಗ ಈ ಅಂತ ಅಲ್ಬಿಟ್ಬಿಡೋದು, ಈ ಕ್ಲಾಸ್ ಹೊಡ್ಬಿಡೋದು, ಓಕೆ ಅಂದ್ಬಿಟ್ಟು ಹಿಂಗೆ ಮೂವ್ ಆಯ್ತಾರೆ. ಅದಕ್ಕೆ ಏನು ಕ್ವಶನ್ ಮಾಡಲ್ಲ. ಇಲ್ಲಿ ಬರೀ ಟಾಸ್ಕ್ಗೆ ಒಂದೇ ಅಲ್ಲ, ಹಂಗಂತ ಟಾಸ್ಕ್ಗೆ ವ್ಯಾಲ್ಯೂ ಕೊಡಬಾರ್ದಾ? ಕೊಡಬೇಕು. ಹಂಗಂತ ಬಿಗ್ ಬಾಸ್ ಅಂದರೆ ಬರೀ ಟಾಸ್ಕ್, ಯಾರು ವರ್ತೂರ್ ಸಂತೋಷ್ ಹೇಳ್ದಂಗೆ ಒಲಿಂಪಿಕ್ಸ್ ಅವ್ರನ್ನ ಕರ್ಕೊಬಂದು ಬಿಡ್ಬೋದಿತ್ತು. ಟಾಸ್ಕ್ ಆಡೋರ ಖಂಡಿತ ಅಪ್ರಿಷಿಯೇಟ್ ಮಾಡೋಣ, ಮಾಡಿದ್ದೀನಿ ನಾನು ಆಲ್ರೆಡಿ, ಮಾಡೋಣ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಅವ್ರು ಬಿಗ್ ಬಾಸ್ ಅಲ್ಲಿ ಹೇಳೋದು ಪ್ರತಿ ಸಲಿನೂ ಇದು ವ್ಯಕ್ತಿತ್ವದ ಆಟ, ಇದು ವ್ಯಕ್ತಿತ್ವದ ಆಟ ಅಂತಾರೆ. ಎಲ್ಲೂ ಇದು ಟಾಸ್ಕ್ನ ಆಟ, ಇದು ಟಾಸ್ಕ್ನ ಆಟ ಅಂತ ಎಲ್ಲೂ ಮೆನ್ಷನ್ ಮಾಡಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಎರಡೂ ಕೂಡ ಬ್ಯಾಲೆನ್ಸ್ ಆಗಬೇಕು. ಈಗ ಒಂದರಲ್ಲಿ ಫುಲ್ ಹೈ ಇದ್ಬಿಟ್ಟು ಒಂದರಲ್ಲಿ ಲೋ ಇರೋದಲ್ಲ, ಎರಡನ್ನೂ ಸಮಭಾಗವಾಗಿ ತೂಗಿಸ್ಕೊಂಡು ಹೋಗ್ಬೇಕು. ಮನುಷ್ಯ ಅಂದಮೇಲೆ ತಪ್ಪುಗಳು ಮಾಡೋದು ಸಹಜ, ಅದನ್ನೊಂದೇ ಇಟ್ಕೊಂಡು ಹೇಳೋದಲ್ಲ. ಏನು ಟಾಸ್ಕೇ ಆಡಿಲ್ಲ, ಅವ್ರು ಏನೂ ಮಾಡಿಲ್ಲ ಅಂತ ಹೇಳೋದು ಖಂಡಿತ ತಪ್ಪಾಗುತ್ತೆ. ಸೊ ಈಗ ಕನ್ಕ್ಲೂಷನ್ ಪಾರ್ಟಿಗೆ ಬಂದ್ರೆ, ಫಸ್ಟ್ ಆಫ್ ಆಲ್ ಭವ್ಯ ಅವರು ಕ್ಯಾಪ್ಟನ್ ಆಗಿರೋದು ಖಂಡಿತ ಲಕ್ಕಿಂದ ಅಲ್ಲ. ಒಂದಷ್ಟು ಅಬ್ಸರ್ವೇಷನ್ ಸ್ಕಿಲ್ ಇರಬೇಕು ಅಂಡ್ ಮೆಮೊರಿ ಚೆನ್ನಾಗಿರ್ಬೇಕು, ಕ್ವಿಕ್ ಆಗಿ ಮಾಡಬೇಕು. ಸೊ ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ, ಅವರು ಲಕ್ಕಿಂದ ಕ್ಯಾಪ್ಟನ್ ಆಗಿದ್ದಲ್ಲ, ಅವ್ರದೇ ಆದ ಶ್ರಮ ಇರುತ್ತೆ ಅಂಡ್ ಅಲ್ಲಿ ಒಂದಷ್ಟು ಸ್ಕಿಲ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ, ಯಾಕೆ ತ್ರಿವಿಕ್ರಮ್ನ ಬ್ಲೇಮ್ ಮಾಡಲ್ಲ ಅಥವಾ ಬೇರೆಯವ್ರನ್ನ ಬ್ಲೇಮ್ ಮಾಡಲ್ಲ, ಭವ್ಯನ್ ಮಾತ್ರ ಜೊತೆಲಿದ್ದಾಗ ಬ್ಲೇಮ್ ಮಾಡ್ತಾರೆ ಅಂದ್ರೆ, ಯಾಕೆ ಅಂದ್ರೆ ಜೊತೆಲಿ ಇರೋದು ತಪ್ಪಲ್ಲ, ಆದ್ರೆ ಜೊತೆಲಿದ್ದು ಅವ್ರ ಅಭಿಪ್ರಾಯಗಳ ಮೇಲೆ ಇವರು ನಿರ್ಧಾರಗಳನ್ನ ತಗೊಳ್ಳೋದು ತಪ್ಪು. ಎರಡನೇದಕ್ಕೆ ಆನ್ಸರ್ ಸಿಕ್ಕಿದೆ. ಇನ್ನು ಮೂರನೇದು ಬಂದ್ಬಿಟ್ಟು, ಐಶ್ವರ್ಯ ಮತ್ತೆ ಮೋಕ್ಷಿತ್ ಅವರು ಈ ವಾರ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಇನ್ನೂ ಹೊಸ ಇಂಪ್ರೂವ್ ಮಾಡ್ಕೋಬೋದಿತ್ತು ಅನ್ನೋದ್ರಲ್ಲಿ ತಪ್ಪಿಲ್ಲ. ಆದರೆ ಅವ್ರಿಗೆ ಏನೂ ಆಡೇ ಇಲ್ಲ ಅನ್ನೋ ಥರ ಪೋಟ್ರೆ ಮಾಡೋದು, ಅವ್ರೇನು ಆಡೇ ಇಲ್ಲ ಅನ್ನೋ ಥರ ಕಮೆಂಟ್ ಮಾಡೋದು, ರಿವ್ಯೂ ಮಾಡೋದು ಖಂಡಿತ ತಪ್ಪು. ಇನ್ನು ನಾಲ್ಕನೇದು, ಹನುಮಂತಣ್ಣ ಯಾವ ಮಕೋಡನೂ ಹಾಕೊಂಡಿಲ್ಲ, ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ. ಬರೀ ಯಾವುದೋ ಒಂದು ಇದಿಟ್ಕೊಂಡು ಜಡ್ಜ್ ಮಾಡೋದು ತಪ್ಪು. ಎಲ್ಲರೂ ಮಾಡೋ ಥರನೇ ಅಲ್ಲಿ ಬಿಗ್ ಬಾಸ್ ಅವರೇ ಮೆನ್ಷನ್ ಮಾಡಿದ್ದಾರೆ ಜೋರಾಗಿ ತಳ್ಳಬೇಕು ಅಂತ, ಸೊ ಜೋರಾಗಿ ತಳ್ಳಿದ್ದಾರೆ. ಇನ್ನು ಮೋಕ್ಷಿತ್ ಅವರು ಅಲ್ಲಿ ಯಾರಿಗೂ ಬಕೆಟ್ ಹಿಡಿತಿಲ್ಲ, ಅವ್ರಾಗ ಅವರೇ ಬಂದು ಕೇಳಿದ್ಕೆ ಅವರು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಅದು ಕಂಟಿನ್ಯೂ ಆಗ್ತಿದೆ ಮಾತು. ಸೊ ಈ ಕಡೆಯಿಂದನೂ ಬಂದಾಗ್ಲೇನೆ ಆ ಕಡೆಯಿಂದ ಬಂದಿದ್ದು, ಅಲ್ಲಿ ಯಾರಿಗೂ ಉಳ್ಕೋಬೇಕು ಅಂತ ಮೋಕ್ಷಿತ ಬಕೆಟ್ ಹಿಡಿತಿಲ್ಲ. ಬಕೆಟ್ ಹಿಡಿಯುವಂಗಿದ್ದೀರಾ ಸ್ಟಾರ್ಟಿಂಗ್ ಇಂದನೇ ಹಿಡಿತಿದ್ರು. ಸೊ ಅದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲದಕ್ಕೂ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.